ಲಾಸ್ಟ್ ಇಯರ್ ಮಳೆ ಇರಲಿಲ್ಲ, ತುಂಬಾ ಬೇಸಿಗೆ ಬಂತ. ಆ ಟೈಮಲ್ಲಿ ಸಮ್ಮರ್ ಟೈಮಲ್ಲಿ ಎಲ್ಲಾ ತೋಟನೂ ಒಣಗೋಗಿತ್ತು ಸರ್. ನನ್ನ ತೋಟದಲ್ಲಿ ಮಾತ್ರ ಯಾವಾಗಲೂ ಗ್ರೀನ್ನೆಸ್ ಆಗಿತ್ತು. ಬಿಸ್ನೆಸ್ ಬಗ್ಗೆ ಹೋಗೋದು ನಾನು ತಮಗೆ ಬಿಟ್ಟು ನಾನು ಕೃಷಿಗೆ ಬಂದ್ಬಿಟ್ಟಿದ್ದೀನಿ ಸರ್. ಫ್ರೆಂಡ್ಸ್ ಹೇಳ್ತಿದ್ರು ಬೇಡ ಬಿಸ್ನೆಸ್ ಮಾಡ್ಕೊಂಡು ವ್ಯವಸಾಯ ತುಂಬಾ ಲಾಸ್ ಆಗ್ತಾರೆ. ಉಳುಮೆ ಅನ್ನೋದು ಇದುವರೆಗೂ ಇಲ್ಲ ಅಂತ ಮಾರ್ಗದರ್ಶಕ ನಮ್ ಖಂಡಿತ ಇದ್ರೆ ಇಲ್ಲ ಇಂತ 5-10 ಎಕರೆ ಬಂದು ನಾನು ಮೇಂಟೈನ್ ಮಾಡ್ತೀನಿ. ಅಡಕೆ ಮರ ಹಾಕ್ತವ್ರು ಫಸ್ಟ್ ಯಾರು ತೆಗಿತಿಲ್ಲ ಸರ್. ಎಲ್ಲ ಒಂಬಳೆ ಉದ್ರಿ ಹೋಗುತ್ತೆ ಅಂತ ಹೇಳಿದ್ರು. ಬಟ್ ನನ್ನಲ್ಲಿ ಒಂದು ಅರಳು ಉದ್ರಿಲ್ಲ ಸರ್ ಇದುವರೆಗೂ. ನೀರ್ ಮಾತ್ರ ಹೆವಿ ಕೊಡ್ತಾ ಇದ್ರು ಮೊದಲು. ಅದನ್ನ ನಾನು ಬೇಡ ಅಂತೇಳಿ ಇವತ್ತು ನೀರನ್ನು ಅವಾಯ್ಡ್ ಮಾಡಿಸಿ ಎಲ್ಲ ಒಂದು ಲೆವೆಲ್ ಬಂದಿದೆ. ಈಗ 4 ವರ್ಷಕ್ಕೆಲ್ಲ ಉತ್ತಮವಾಗಿ ಫಸಲು ಬರ್ತಾ ಇದೆ. ವ್ಯವಸಾಯದಲ್ಲಿ ನಾನು ತುಂಬಾ ಲಾಸ್ ಅಂತ ನಾನು ಹೇಳ್ತೇನೆ, ಸಂತೃಪ್ತಿಯಾಗಿ ಹೇಳ್ತೇನೆ, ನಾನು ವ್ಯವಸಾಯದಲ್ಲಿ ಸಕ್ಸಸ್ ಆಗಿದ್ದೀನಿ ಸರ್. ನಾನಿವತ್ತು ಸಮಗ್ರ ಕೃಷಿಕರ ತೋಟದಲ್ಲಿ ಇದ್ದೀನಿ. ಆ ತೋಟದಲ್ಲಿ ನಮ್ಮ ದಂಪತಿಗಳು ಆದಂಥ ನಮ್ಮ ಆನಂದ್ ಸರು ಮತ್ತು ಅವ್ರ ಶ್ರೀಮತಿಯವರು ಇದ್ದಾರೆ. ಸೊ ಆನಂದ್ ಸರ್ನ ಮಾತಾಡ್ತೀನಿ. ಸರ್ ನಮಸ್ತೆ ಸರ್. ಸರ್ ತಮ್ಮ ಪೂರ್ಣ ವಿಳಾಸ ಮತ್ತು ನಿಮ್ಮ ಪ್ರೊಫೆಷನ್ ಏನು ಮೊದಲನೇದಾಗಿ, ಇದನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಅನ್ನೋದೊಂದು ಸ್ವಲ್ಪ ಹೇಳಿ ಸರ್. ಸರ್ ನಂದು ಪ್ರಾಪರ್ ಕೋಟೆ HD ಕೋಟೆನೇ. ನಾನು ಟೌನಲ್ಲಿ ಇದ್ದೀನಿ. ಬಟ್ ನಂದು ಬೋರ್ವೆಲ್ ಏಜೆನ್ಸಿ ಇದೆ ಸರ್. ನಂದು ಹೆಗ್ಗಡದನ ಕೋಟೆಯಲ್ಲಿ ಟೌನಲ್ಲಿ ಬೋರ್ವೆಲ್ ಶ್ರೀಶಕ್ತಿ ಬೋರ್ವೆಲ್ಸ್ ಅಂತ ಏಜೆನ್ಸಿ ಇದೆ. ನಾನು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಈ ಕೊರೋನಾ ಬಂದಂಥ ಟೈಮಲ್ಲಿ ವ್ಯವಸಾಯದ ಬಗ್ಗೆ ಭಾಳ ಇಂಟ್ರೆಸ್ಟ್ ಬಂತು ನನಗೆ. ಮಾಡ್ಬೇಕಂತ ಬಂದಾಗ ಆಯ್ತು ನೋಡೋಣ, ತೋಟ ಇದೆ, ಜಮೀನು ಇದೆಯಲ್ಲ, ನಮ್ಮದು 2 ಎಕರೆ ಇದೆ, ನೋಡೋ ಇದ್ರಲ್ಲಿ ಏನಾದರೂ ಮಾಡೋ ಅಂತ ಮಾಡೋಕ್ಕೆ ವ್ಯವಸಾಯದ ಬಗ್ಗೆ ಬಂದ ಸರ್. ನಾವು ಬಂದಾಗ ನಮಗೆ ಈ ವ್ಯವಸಾಯ ಫಸ್ಟ್ ಕೃಷಿ ಇದು ಮಾಡಿದ್ದೇನೋ ಶುಂಠಿ ಮಾಡಿದ್ದು. ಶುಂಠಿ ಮಾಡಿದ ನಂತರ ಜಮೀನು ಹಾಗೆ ಬಿಟ್ಬಿಟ್ಟಿದ್ದೆ. ಬಿಟ್ಟ ನಂತರ ಯಾರೋ ಒಬ್ಬರು ಬಂದು ಹೇಳಿದ್ರು, ಏಕೆ ಸುಮ್ಮನೆ ಬಿಟ್ಕಡೆ ನೀರಾವರಿ ಇದೆಲ್ಲ ಏನಾದರೂ ಮಾಡೋ ತೋಟ ಮಾಡೋ ಅಂತ ಹೇಳಿದ್ರು. ತೋಟ ಮಾಡೋದು ನೋಡೋಕ್ಕಾಗಲ್ಲ, ಸುಮ್ಮನೆ ನಮಗೆ ಬಿಸ್ನೆಸ್ ಮಾಡಿದ್ರೆ ಅಲ್ಲಿ ಹೋಗ್ಬೇಕಾದ್ರೆ ತುಂಬ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ನಮ್ಗೆ ಆಗಲ್ಲ ನೋಡೋಕ್ಕೆ ಅಂತ ಹೇಳಿದ್ರು. ಇಲ್ಲ ಯಾರೋ ಒಬ್ಬರು ಬಂದು ಸಲಹೆ ಕೊಟ್ಟಾಗ ಕೊಟ್ಟಂತ ನಂತರ ಆಯಿತು ನೋಡೋಣ, ಪ್ರಯತ್ನ ಪಡೋಣ ಅಂತೇಳಿ ನಾವು ಕೃಷಿಗೆ ಬಂದ ನಂತರ ಅಡಿಕೆ ತೆಂಗುನ ಹಾಕಿದಾಗ ನಮಗೆ ಯಾರು ಗೈಡೆನ್ಸ್ ಕೊಡೋರು ಯಾರು ಇಲ್ಲ ಸರ್. ನಮಗೆ ಮಾಹಿತಿ ಕೊಡೋರು ಯಾರು ಇಲ್ಲ. ಈ ಥರ ಮಾಡಿ ಅಂತ ಯಾರು ಬಿಟ್ಟು 1 ವರ್ಷ ಬಿಟ್ಟು ಹೋಗ್ಬಿಟ್ಟೆ. ಆಗ 2ನೇ ವರ್ಷ ಬಂದು ನೀವು ಬಂದ್ರಿ ಸರ್. ಬಂದಾಗ ನಮಗೆ ಹೇಳಿದ್ರೆ ಈ ಥರ ಇದೆ ನೋಡಿ ಒಂದ್ಸರ್ ಮಾಡಿ ಫೀಲ್ಡ್ ಮಾಡಿ ಅಂತ. ನನಗೆ ಈ ಥರ ನೋಡಿ ಒಂದ್ಸರ್ ಹೇಳಿದಾಗ ಆಯ್ತು ಬನ್ನಿ ಸರ್ ಅಂತ ನಾನು ತೋಟಕ್ಕೆ ಕರ್ಕೊಂಡಾಗ ನೀವು ಹೇಳಿದ್ರೆ ಒಂದು ಸಲಹೆ ಕೊಟ್ರಿ, ಈ ಥರ ಮಾಡ್ಕೊಂಡೋಗಿ ನಾನು ತೋರಿಸಿ ನಿಮ್ಮ ಕೃಷಿ ಬಗ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ, ಆವಾಗ ನಿಮ್ಮ ಸಲಹೆ ಅಂತ ನಾನು ಈಗ 4 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್ ಡಾಕ್ಟರ್ ಸೆಲ್ನ. ನಾನು ಲಾಸ್ಟ್ ಇಯರ್ ಮಳೆ ಇರಲಿಲ್ಲ, ತುಂಬ ಬೇಸಿಗೆ ಬಂತ. ಆ ಟೈಮಲ್ಲಿ ಸಮ್ಮರ್ ಟೈಮಲ್ಲಿ ಎಲ್ಲ ತೋಟನೂ ಒಣಗೋಗಿತ್ತು ಸರ್. ನನ್ನ ತೋಟದಲ್ಲಿ ಮಾತ್ರ ಯಾವಾಗಲೂ ಗ್ರೀನ್ನೆಸ್ನಾಗಿತ್ತು. ನೀರು ಎಲ್ಲ ತೋಟ ಒಣಗೋಗಿದೆ. ನಿಮ್ಮ ಮಾತ್ರ ಈ ಥರ ಇದೆ. ಅಕ್ಕಪಕ್ಕದವ್ರಿಗೆಲ್ಲ ಹೇಳಿದೆ, ಏನಂತ ಹೇಳಿದ್ರೆ ಡಾಕ್ಟರ್ ಸೆಲ್ ಬಳಸ್ತಾ ತೋಟ ಈ ಥರ ಸಮಗ್ರವಾಗಿ ಬೆಳೀತಾ ಇದೆ, ತೋಟ ಚೆನ್ನಾಗಿ ಬರ್ತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇದೆ, ನಾನು ರಿಸಲ್ಟ್ ನೋಡಿದ್ದೀನಿ. ಅದಕ್ಕೆ ನಾನು ಈಗ ಬಿಸ್ನೆಸ್ ಬಗ್ಗೆ ಹೋಗೋದು ನಾನು ತಮಗೆ ಬಿಟ್ಟು ನಾನು ಕೃಷಿಗೆ ಬಂದ್ಬಿಟ್ಟಿದ್ದೀನಿ ಸರ್. ಇದು ಸರ್ ಹೇಳ್ತಾ ಇದ್ದಾರೆ, ಹೋದ ಸರಿ ಸಮ್ಮರ್ ಏನಿತ್ತು 40 ಡಿಗ್ರಿ 42 ಡಿಗ್ರಿ ಇತ್ತು. ಅವಾಗ ಆಲ್ಮೋಸ್ಟ್ HD ಕೋಟೆ ಭಾಗ ಇರ್ಬೋದು, ಪ್ರಿಯಾಪಟ್ಟಣ ಭಾಗ ಇರ್ಬೋದು. ಸೊ ಅಡಿಕೆ ತೋಟಗಳೆಲ್ಲ ಡ್ಯಾಮೇಜ್ ಆದವು. ಇಲ್ಲೇನಂದರೆ ನಾವು ಮಾಯ್ಚರ್ನ ಮೇಂಟೈನ್ ಮಾಡ್ತಿದ್ವಿ. ಯಾವ ರೀತಿ ಅಂದರೆ ಹಸಿರೆಲೆ ಗೊಬ್ಬರ ಒದಿಕೆ ಮಾಡಿಸೋದಿರ್ಬೋದು ಅಥವಾ ತ್ಯಾಜ್ಯ ಒದಿಕೆ ಮಾಡಿಸೋದಿರ್ಬೋದು, ಯಾವುದೇ ರೀತಿಯಾದಂಥ ಕಳೆ ನಿರ್ವಹಣೆ ಮಾಡಬೇಡಿ, ಸೊ ಈ ಸಮ್ಮರಲ್ಲಿ ಬಿಟ್ಬಿಡಿ ಅಂತೇಳಿ ನಾವು ಅದನ್ನು ಮೇಂಟೈನ್ ಮಾಡಿಸಿದ್ವಿ. ಅದರಿಂದ ಇಲ್ಲಿ ನಮಗೆ ಕಾಪಾಡ್ಕೊಂಬಂತು. ಸೊ ಇಲ್ಲಿ ನೋಡ್ಬೋದು ನೀವು, ಏನು ಬರೀ ತೆಂಗು ಹಾಕ್ತಾರೆ ಅಥವಾ ಅಡಿಕೆ ಹಾಕಿದ್ರೆ ಅಡಿಕೆ ಹಾಕ್ಕೊಂಡು ನೋಡ್ಕೊಂಡು ಇದೋಗ್ತಾರೆ. ಸೊ ಇವತ್ತು ನಮ್ಮ ರೈತರು ಏನು ಮಾಡಿದ್ದಾರೆ ಅಂದರೆ, ಕೆಲವು ರೈತರು 28 ಅಡಿ 25 ಅಡಿ ಅಥವಾ 30 ಅಡಿ ತೆಂಗು ಹಾಕಿದ್ರೂ ಸೊ ಒಂದು ತೆಂಗಿಂದ ತೆಂಗಿಗೆ 4ರಿಂದ 3 ಲೈನ್ ಅಡಿಕೆ ಲೈನ್ ಮಾಡ್ತಾರೆ ಇಲ್ಲಿ. ಸೊ ಇವರು ಸಮಗ್ರವಾಗಿ ನನಗೆ ಎಲ್ಲ ಇರಬೇಕು ಅನ್ನೋ ಕಾನ್ಸೆಪ್ಟ್ಗೆ ನಾವೇನು ಒಂದು ಕುಂಟೆಗೆ ಒಂದು ತೆಂಗು ಅಂತ ಮಾತಾಡ್ತೀವಿ ನೋಡಿ. ಇಲ್ಲಿ ಹಾಕಿದ್ದಾರೆ ನೋಡಿ, ಒಂದು ಕುಂಟೆಗೆ ಒಂದು ಅಂದರೆ 33 ಅಡಿ ಒಂದು ತೆಂಗು ತೊಗೊಂಡಿದ್ದಾರೆ. ಸೊ ಮಧ್ಯದಲ್ಲಿ 1 ಲೈನ್ ಅಡಿಕೆ ಮಾಡಿದ್ದಾರೆ. ಸೊ ಯಾವುದೇ ಒಂದು ರೂಟ್ ಕಾಂಪಿಟೇಷನ್, ಅಡಿಕೆ ಮತ್ತು ತೆಂಗು ಒಂದೇ ಜಾತಿಗೆ ಸೇರಿರೋದ್ರಿಂದ ಯಾವುದೇ ರೀತಿಯಾದಂಥ ಬೇರು ಮತ್ತು ಗರಿ ಕಾಂಪಿಟೇಷನ್ ಆಗಬಾರ್ದು ಅಂದ್ಬಿಟ್ಟು ಸೊ ಮಧ್ಯದಲ್ಲಿ 1 ಲೈನ್ ಅಡಿಕೆ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ಕಾಫಿ ಮಾತ್ರ ಹಾಕಿದರು. ಸೊ ನಾನೇನು ಮಾಡಿದೆ ಸರ್, ಅಡಿಕೆನೂ ಇದೆ ತೆಂಗೂ ಇದೆ, ಪೊಟ್ಯಾಷ್ ನನಗೆ ಹೆಚ್ಚಾಗಬೇಕು, ಇಲ್ಲಿ ಆರ್ಗ್ಯಾನಿಕ್ ಮ್ಯಾಟ್ರ್ ಹೆಚ್ಚಾಗಬೇಕು, ಗುಂಪು ಬಾಳೆ ಅಂತ ಮಾಡಿ ಸರ್ ಅಂತ ನಾನು ಈ ಥರ ಬಾಳೆ ಹಾಕ್ಸಿ 1.5 ಇಯರ್ ಏನೋ ಆಯಿತು ಅಷ್ಟೇ ನಾನು. ಸೊ ಅವ್ರಿಗೆ ಯಾವ್ದು ಇಷ್ಟ ಬರುತ್ತೆ, ನೇಂದ್ರೆನೂ ಹಾಕಿದ್ದಾರೆ, ಏಲಕ್ಕಿನೂ ಹಾಕಿದ್ದಾರೆ, ಎಲ್ಲ ರೀತಿಯೂ ಹಾಕಿದ್ದಾರೆ. ಬಟ್ ರೋಗ ಏನಿಲ್ಲ ಇರೋದ್ರಲ್ಲಿ. ನಾನು ಆದಾಯಕ್ಕೆ ಹಾಕ್ಬೇಡಿ ಸರ್, ನಾನು ತ್ಯಾಜ್ಯಕ್ಕೋಸ್ಕರ ಹಾಕಿ ಅಂತಲೇ ನಾನು ಹೇಳಿದ್ದೆ ಅವತ್ತೂ. ಸೊ ಇವತ್ತು ಹಂಗೆ ಮಾಡ್ಕೊಂಡಿದ್ದಾರೆ ನೋಡಿ. ಈ ಕಡೆ ಕಾಫಿ ಚೆನ್ನಾಗಿದೆ, ಬಾಳೆ 2 ಎಕರೆಯಲ್ಲಿ 80 ತೆಂಗಿದೆ, 300 ಅಡಿಕೆ ಇದೆ, 300 ಕಾಫಿ ಇದೆ. ಈಗ ಮತ್ತೆ ಇನ್ನೂ ಸ್ವಲ್ಪ ಒಂದು ಹಣ್ಣಿನ ಗಿಡಗಳು ಹಾಕಿದ್ದಾರೆ. ಈ ಕಡೆ
ಏನೇನು ಹಣ್ಣು ಹಾಕಿದ್ದೀರಾ ಸರ್? ಸರ್ ಮೋಸಂಬಿ ಮತ್ತೆ ಮೋಸಂಬಿ ಹಾಕಿದೀನಿ, ಆರೆಂಜ್ ಹಾಕಿದೀನಿ, ಮತ್ತೆ ಮೇಲ್ಗಡೆ ಸಪೋರ್ಟ್ ಹಾಕಿದೀನಿ, ಲಾಸ್ಟ್ 2 ಲೈನ್ ಮ್ಯಾಂಗೋ ಹಾಕಿದೀನಿ ಸರ್. ಹೌದು, ಮಾವಿನ ಗಿಡ ಹಾಕಿದೀನಿ, ಮತ್ತೆ ಸ್ಟಾರ್ ಫ್ರೂಟ್ಸ್ ಸ್ಟಾರ್ ಫ್ರೂಟ್ಸ್, ಮತ್ತೆ ಮ್ಯಾಂಗೋ ಸ್ಟೀನ್ ಹಾಕಿದೀನಿ, ಮತ್ತೆ ವಾಟರ್ ಆಪಲ್ ಹಾಕಿದೀನಿ. ವಾಟರ್ ಆಪಲ್ ಇವೆಲ್ಲ ಏನು ಹಾಕಿದ್ದಾರೆ, ಇವೆಲ್ಲ ಕಮರ್ಷಿಯಲ್ ಆಗಿ ಹಾಕಿಲ್ಲ ಸರ್. ಸರ್ಗೆ ಮಕ್ಕಳು ಮತ್ತು ಮನೆಯವರು ಇಲ್ಲಿಗೆ ಬಂದಾಗ ಇಲ್ಲಿ ಏನಾದರೂ ಹಣ್ಣು ಸಿಗಬೇಕು, ಯಾರಾದರೂ ಗೆಸ್ಟ್ ಬಂದಾಗ ಏನಾದರೂ ಕೊಟ್ಟು ಕಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಒಂದಷ್ಟು ಹಣ್ಣಿನ ಗಿಡಗಳು, ಸಪೋಟ ಇರ್ಬೋದು, ಸೊ ಮ್ಯಾಂಗೋ ಇರ್ಬೋದು, ಸ್ಟಾರ್ ಫ್ರೂಟ್ಸ್ ಇರ್ಬೋದು, ಈ ಥರದ್ದೆಲ್ಲ ಹಾಕ್ಕೊಂಡು ಇವತ್ತು ಬೆಳೀತಾ ಇದ್ದಾರೆ. ಸೊ ಯಾವುದೂ ಇಲ್ಲಿ ಬೆಳೆ ಬಂದಿಲ್ಲ ಅನ್ನೋದು ಯಾವುದೂ ಇಲ್ಲ, ತುಂಬ ಅದ್ಭುತವಾಗಿ ಬಂದಿದೆ. ಸೊ ಇಲ್ಲೆಂತೂ ಉಳುಮೆ ಅನ್ನೋದು ಇದುವರೆಗೂ ಇಲ್ಲ, ನಾನು ಬಂದಾಗಿಂದ ಉಳುಮೆ ಅನ್ನೋದಿಲ್ಲ, ಓನ್ಲಿ ಬ್ರಷ್ ಕಟ್ರು. ಅದೆಷ್ಟೇ ಕಳೆ ಬರಲಿ ಬ್ರಷ್ ಕಟ್ರ್ ಮಾಡಿಸ್ತಾರೆ. ಸೊ ಯಾವ ಟೈಮ್ಗೆ ಏನೇನು ಕೊಡಬೇಕು, ನಾನು ಒಂದು ಹೇಳಿದ್ರೆ ಅವ್ರು ಡಬಲ್ ಮಾಡ್ತಾರೆ, ಅಷ್ಟು ಕೊಡ್ತಾರೆ. ಸೊ ಆ ರೀತಿ ತೋಟನ ಮೇಂಟೈನ್ ಮಾಡಿಕೊಂಡು ಇವತ್ತು ಮುಂದಿನ ವಿಷಯದಲ್ಲಿ ಅಡಿಕೆ ಎಷ್ಟು ಕಟ್ಟಾಗಿದೆ, ಸ್ಲರಿ ಮಾಡಿಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಏನು ನಾವು ಡಾಕ್ಟರ್ ಸಾಯಿಲ್ ಸ್ಲರಿ ಅಂತೀವಿ, ಇಲ್ಲೇ ಇಟ್ಟಿದ್ದಾರೆ. ಸೊ ಮುಂದಿನ ವಿಷಯಗಳನ್ನ ಅವರು ಹೇಳ್ತಾರೆ, ಈಗ ಏನೇನು ಮಾಡ್ತಾಯಿದ್ದಾರೆ ಏನು ಅಂತ. ಅವರು ಎಷ್ಟು ಅಡಿಕೆ ಕಟ್ಟಾಗಿದೆ, ಎಷ್ಟು ಎಳ್ನೀರು ಕೊಟ್ಟಿದ್ದಾರೆ ಒಂದು ಕಟಾವಿಗೆ, ಇನ್ನೂ ಏನಿದೆ ಅನ್ನೋದು ಅವರು ಮಾತಾಡ್ತಾರೆ ರೈತರು. ನಾನು ಇಲ್ಲಿ 2 ಎಕರೆ ಭೂಮಿ ತೊಗೊಂಡಿದ್ದೀನಿ. ತೊಗೊಂಡು ಭೂಮಿಲಿ ಏನು ಮಾಡಿದ್ದೀನಿ ಅಂದರೆ ಅಡಿಕೆ, ತೆಂಗು ಮತ್ತು ಕಾಫಿ, ಮೆಣಸು ಮತ್ತು ಸ್ವಲ್ಪ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀನಿ. ಡಾಕ್ಟರ್ ಸಾಯಿಲ್ನ ಬಳಸಿ ತೋಟ ಸಂಪೂರ್ಣವಾಗಿ ಸಮೃದ್ಧಿ ಆಗಿದೆ, ನನಗೆ ತೃಪ್ತಿ ಪಟ್ಟಿದೆ ಸರ್. ಈಗ ಕಟಿಂಗ್ ಆಗಿದೆಯನ್ರಲ್ಲ ಅಡಿಕೆ, ಇವಾಗ ಕಟಿಂಗ್ ಅಂದ್ರೆ ನನಗೆ 280 ಅಡಿಕೆ ಗಿಡಕ್ಕೆ 25 ಕ್ವಿಂಟಲ್ ಅಡಿಕೆ ಕೊಟ್ಟಿದ್ದೀನಿ ಸರ್. ಫಸ್ಟ್ ಪ್ರಥಮ ಅಂದ್ರೆ ವರ್ಷದಲ್ಲಿ 2ನೇ ಕಟಾವ್. ಮೊದಲನೇ ಕಟಾವ್ 147 kg ಕೊಟ್ಟಿದ್ದೆ. 2ನೇ ಕಟಾವ್ ಅಂದ್ರೆ ವರ್ಷದಲ್ಲಿ 2 ಬಾರಿ ಕಟ್ ಮಾಡಿದ್ರಿ. ಅವಾಗ 25 ಟನ್ ಕೊಟ್ಟಿದ್ದೀನಿ ಸರ್. 2.5 kg ಅಂದ್ರೆ 25 ಕ್ವಿಂಟಲ್ ಅಡಿಕೆ ಕೊಟ್ಟಿದ್ದೀನಿ. 25 ಕ್ವಿಂಟಲ್ ಕೊಟ್ಟಿದ್ದೀರಾ. ಸೊ ಇನ್ನು ಎಷ್ಟು ಆಗ್ಬೋದು ಅಂತ ಹೇಳಿದ್ದಾರೆ ಸರ್ ಅವ್ರೇನಾದ್ರು? ಇವಾಗ ಇನ್ನು ಸ್ವಲ್ಪ ಇದು ಕಟ್ ಮಾಡಕ್ ಆಗಿಲ್ಲ, ಟೈಮ್ ಆಗಿದೆ ಅಂದ್ಬಿಟ್ಟು ಹೊರಟ್ಬಿಟ್ಟಿದ್ರು ಅವರು. ಸ್ವಲ್ಪ ಇದು ಕಟ್ ಮಾಡಿ ಇನ್ನ 2 ಕಟಿಂಗ್ ಆಗ್ಬೇಕು ನಿಮ್ದು. ಹೌದು ಸರ್, ಇನ್ನು 2ರಿಂದ 3 ಮಾಡ್ಕೊಂತಾರೆ ಸರ್. ಸೊ ಇನ್ನೊಂದು ನಿಮ್ಗೊಂದು 70 ಕ್ವಿಂಟಲ್ ಸಿಗ್ಬೋದಾ? ಸಿಗುತ್ತೆ ಸರ್, ಖಂಡಿತ. ಎಲ್ಲ ಟೋಟಲ್ ಖಂಡಿತ ಸಿಗುತ್ತೆ ಸರ್. ಸೊ ಅಲ್ಲಿಗೆ ಆವರೇಜ್ ಏನ್ ಬರ್ಬೋದು ಸರ್ ಒಂದು ಗಿಡದಲ್ಲಿ? ಒಂದು ಗಿಡದಲ್ಲಿ ಒಂದು 20ರಿಂದ 30 kg ಬರುತ್ತೆ ಸರ್. 20ರಿಂದ 30 kg ಬರುತ್ತೆ. ಓಕೆ, ಥ್ಯಾಂಕ್ ಯು. ಸೊ ಎಳ್ನೀರು ಎಷ್ಟು ಕೊಟ್ಟಿದ್ದೀರಾ ಸರ್? ಸರ್ ಎಳ್ನೀರು 80 ತೆಂಗು ಮರ ಹಾಕಿದ್ದೀನಿ. 80ರಲ್ಲಿ ಇವಾಗ ಮೊನ್ನೆ 500 ಎಳ್ನೀರು ಕೊಡ್ತೀನಿ ಸರ್. 500 ಎಳ್ನೀರು ಕೊಡಿ. ಇನ್ನೊಂದು ಸ್ವಲ್ಪ ಇದೆ ಅಲ್ಲ, ಇನ್ನು ಕೆಲವು ಫಸಲು ಬಂದಿಲ್ಲ, ಕೆಲವು ಬಂದಿದೆ. ಅಂದ್ರೆ 80 ಮರದಲ್ಲಿ ಇವಾಗ ನಮಗೆ ಒಂದು 60 ಮರ 20 ಮರ ಬಂದಿಲ್ಲ, 60 ಮರ ಬಂದಿದೆ. ಸ್ಟಾರ್ಟ್ ಆಗಿದೆ ಸರ್ ಇವಾಗ. ಮೇಡಮ್, ತಮ್ಮ ಹೆಸರು ಹೇಳ್ಕೊಂಡು ಈಗ ಏನ್ ಮಾಡಿದಿರಿ, ಇಲ್ಲಿ ಯಾವ ರೀತಿ ಸಹಕಾರಿಯಾಗಿದ್ರಿ? ನನ್ನ ಹೆಸರು ರಾಘವೇಣಿ ಅಂತ. ಇಲ್ಲಿ ತೆಂಗು, ಕಾಫಿ ಮತ್ತು ಅಡಿಕೆ ಜೊತೆ ಕುರಿ ಸಾಕಿದ್ವಿ. ಇಷ್ಟಪಟ್ಟು ಯಾವುದೇ ಒಂದನ್ನು ಬೆಳೆಸಿದ್ರು ತುಂಬ ಇಷ್ಟಪಟ್ಟು ತುಂಬ ಕೇರ್ ತಗೋತಾರೆ. ನಮಗಿಂತ ಚೆನ್ನಾಗಿ ಅವರೇ ಕೇರ್ ತಗೊಳ್ಳೋದು. ಎಲ್ಲೇ ಇದ್ರೂ ಈ ಕಡೆನೇ ಅವ್ರಿಗೆ ಒಲವು ಜಾಸ್ತಿ. ತುಂಬ ಇಂಟ್ರೆಸ್ಟಿಂದ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ. ನೋಡಿದ್ರಲ್ಲ ರೈತ ಬಂದವರು, ಈ ತೋಟದ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ. ಸೊ 2 ಎಕರೆ ಒಂದು ಏನು ಜಾಗದಲ್ಲಿ ಯಾವ ರೀತಿ ಬೆಳೆಗಳು ಬೆಳೆದಿದ್ದಾರೆ. ಸೊ ಇನ್ನೂ ಏನಾದರೂ ಮಾಡ್ಬೋದಾ, ಅವ್ರಿಗೆ ಇನ್ನೂ ಏನಾದರೂ ಆಸಕ್ತಿ ಇದೆಯಾ ಸರ್? ತಾವೇನಾದರೂ ಅದ್ರ ಬಗ್ಗೆ ಇನ್ನೂ ಏನಾದರೂ ಮಾಡೋಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ. ಇನ್ನೊಂದು 2 ಎಕರೆ ಲ್ಯಾಂಡ್ ಇದೆ. ನಿಮ್ಮ ಮಾರ್ಗದರ್ಶನ ಮುಖಾಂತರ ಖಂಡಿತ ಹೋಗ್ತೀನಿ ನಾನು. ಈಗ ನನಗೆ ಏನಂದ್ರೆ ಎಲ್ಲ ಹೇಳ್ತಿರೋ ವ್ಯವಸಾಯ ಬೇಡಪ್ಪ, ಆಗಲ್ಲ, ನೀನು ಬಿಸ್ನೆಸ್ ಮಾಡ್ಕೊಂಡು ಹೋಗಿ ಇದು ಯಾರು ನನ್ನ ಫ್ರೆಂಡ್ಸ್ ಹೇಳ್ತಿದ್ರು, ಬೇಡ ಬಿಸ್ನೆಸ್ ಮಾಡ್ಕೊಂಡು ವ್ಯವಸಾಯ ತುಂಬ ಲಾಸ್ ಆಗ್ತಾರೆ ಅಂತ. ಇಲ್ಲ, ನನಗೆ ಏನಂದ್ರೆ ನಿಮ್ಮಂಥ ಮಾರ್ಗದರ್ಶಕ ನಮ್ಗೆ ಖಂಡಿತ ಇದ್ದರೆ, ಇಲ್ಲ ಇಂಥ 10 ಎಕರೆ ಬಂದು ನಾನು ಮೇಂಟೈನ್ ಮಾಡ್ತೀನಿ, ನಂಗೆ ಧೈರ್ಯ ಇದೆ, ತುಂಬ ಧೈರ್ಯ ಇದೆ, ನಾನು ಬದುಕ್ಬೋದು, ವ್ಯವಸಾಯದಲ್ಲಿ ಬದುಕ್ಬೋದು ಅನ್ನೋದನ್ನ ಖಂಡಿತ ನಿಮ್ಮ ಮಾರ್ಗದರ್ಶಕ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ನನ್ನ ಕಣ್ಣಿಗೆ 4 ವರ್ಷದ ತೋಟ 4 ವರ್ಷ ಆಗಿದೆ ಸರ್. 5 ವರ್ಷಕ್ಕೆ 4 ತಿಂಗಳು ಕಡಿಮೆ ಇದೆ, 4 ವರ್ಷ ಆಗಿದೆ ತೋಟ. ನನಗೆ ನಾನು ಎಲ್ಲೇ ಮಾಡ್ಕೊಂಡು ಬಂದರೂ 1 ಅವರ್ ಇಲ್ಲಿ ಬಂದು ಟೈಮ್ನ ಸ್ಪೆಂಡ್ ಮಾಡಿ ಹೋಗ್ತೀನಿ. ಏನಕ್ಕಂದ್ರೆ ನನಗೆ ಅಷ್ಟು ತೃಪ್ತಿ ಇದೆ ತೋಟದಲ್ಲಿ. ಎಲ್ಲ ಬಂದು ಕೇಳ್ತಾರೆ, 4 ವರ್ಷಕ್ಕೆ ಏನಪ್ಪ ತೋಟ ಹಿಂಗೆ ಮಾಡ್ಬಿಟ್ಟಲ್ಲ ಎಲ್ಲ ಬಂದು ಕೇಳಿದ್ರೆ. ಅವ್ರು ನನಗೆ ಹೇಳಿದೆ, ನನಗೊಬ್ಬರು ಮಾರ್ಗದರ್ಶಕರು ಇದ್ದಾರೆ, ಈ ಥರ ಕಂಪ್ನಿ ಡಾಕ್ಟರ್ ಸಾಯಿಲ್ ಮಾರ್ಗದರ್ಶಕರು ಒಬ್ಬರು ಇದ್ದಾರೆ, ಅವ್ರ ಸಲಹೆ ಅಂತ ನಾನು ತೋಟನ ಡೆವಲಪ್ಮೆಂಟ್ ಮಾಡಿದ್ದೆ. ತಮಗೂ ಏನು ಆಸಕ್ತಿ ಇದ್ರೆ ಹೇಳ್ರಿ ಖಂಡಿತ ಅಂದ್ಬಿಟ್ಟು ನಾನು ಸುಮಾರು ಜನಕ್ಕೆ ಹೇಳಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿದ್ದೀನಿ ಸರ್. ಮಾಡಿ ನನ್ನ ಕೈಲಿ ಎಷ್ಟು ಜನ ಆಗುತ್ತೆ ಅಷ್ಟು ಕೊಟ್ಟಿದ್ದೀನಿ. ಡಾಕ್ಟರ್ ಸಾಯಿಲ್ ಬಳಸಿ ಏನು ಕಂಡಿದ್ದೀನಿ ಅಂತಂದರೆ, ಮಣ್ಣು ಫಲವತ್ತತೆ ಚೆನ್ನಾಗಿ ಕಂಡಿದ್ದೀನಿ ಸರ್. ಮಣ್ಣು ಸ್ವಲ್ಪ ನಮಗೆ ರಫ್ ಇತ್ತು, ಇವಾಗ ಏನಾಗಿದೆ ಅಂತಂದರೆ ಮಣ್ಣು ಮುಟ್ಟಿದ ನಂತರ ಭಾಳ ಸ್ಮೂತ್ನೆಸ್ ಇದೆ ನೋಡಿ, ಎಷ್ಟು ಫ್ರೀ ಆಗಿದೆ ಮಣ್ಣು ಅಂತಂದರೆ. ಫಸ್ಟ್ ನಾನು ಬರ್ಬೇಕಾದ್ರೆ ಭೂಮಿ ಒಳಗಡೆ ಬಂದರೆ ಗಟ್ಟಿ ಆಗ್ತಿತ್ತು, ಹೊಡೆದ್ರೆ ಹಿಂಟೆ ಟೈಪ್ ಬರ್ತಿತ್ತು. ಇವಾಗ ನಾನು ಬಳಸಂಥ ಗೊಬ್ಬರದಿಂದ ಏನಾಗಿದೆ ಅಂದರೆ ಎಷ್ಟು ಫ್ರೀ ಆಗಿದೆ ಅಂತ ನೋಡಿ, ಎಷ್ಟು ಫ್ರೀ ಆಗಿದೆ ನೋಡಿ ಸರ್ ಈಗ ಮಣ್ಣು.
ಅಡಿಕೆ ಮರ ಹಾಕ್ತವ್ರು ಫಸ್ಟ್ ಫಸಲು ಯಾರೂ ತೆಗೆಯೋದಿಲ್ಲ ಸರ್, ಎಲ್ಲ ಒಂಬಳೆ ಉದುರಿ ಹೋಗುತ್ತೆ ಅಂತ ಹೇಳಿದ್ರು. ಬಟ್ ನನ್ನಲ್ಲಿ ಒಂದು ಅರಳು ಉದ್ರಿಲ್ಲ ಸರ್ ಇದುವರೆಗೆ. ಈಗ ಏನಪ್ಪ ಅಂದರೆ ವರ್ಷದಲ್ಲಿ 2 ಟೈಮ್ ಹಾಕ್ಬೇಕಂತ ಹೇಳಿದ್ದೀನಿ, ಆಗ್ತಾ ಇದ್ದೀನಿ ಖಂಡಿತ. ನಾನು ಕೊಟ್ಟಿಗೆ ಗೊಬ್ಬರನೂ ಕೊಡ್ತಾ ಇದ್ದೀನಿ, ಕುರಿ ಗೊಬ್ಬರನೂ ಕೊಡ್ತಾ ಇದ್ದೀನಿ, ಅದ್ರ ಜೊತೆ ಡಾಕ್ಟರ್ ಸೈಲ್ ಬಿಡ್ತಾ ಇದ್ದೀನಿ, ಸ್ಲರಿನೂ ಮಾಡ್ತಾ ಇದ್ದೀನಿ. ಅಲ್ಲ ಸರ್, ಏನಂದರೆ ಈಗ ಡಾಕ್ಟರ್ ಸೈಲ್ ಯಾವಾಗ ಕೊಡಬೇಕು, ಸ್ಲರಿ ಅದನ್ನು ಈಗ ಇಷ್ಟು ದಿವಸ ನಾನು ಕುರಿ ಪಿಚ್ಕೆನೆ ಹಾಕಿ ಅಂತ ಹೇಳ್ತಾ ಇದ್ದೆ. ಸೊ ಇವ್ರ ಹತ್ರ ದನ ಇಲ್ಲ ಅಂದ್ರೂ ಇವರೊಬ್ಬರು ಲೇಬರ್ ಬರ್ತಾಯಿದ್ರು ಇವರಿಗೆ, ಅವ್ರ ಕಡೆಯಿಂದ ಸಗಣಿ ತರಿಸಿ ಸ್ಲರಿ ಮಾಡಿಸ್ತಾಯಿದ್ರು. ಮತ್ತು ಡಿಕಾಂಪೋಸ್ ಮಾಡಿಸ್ತಾ ಇದ್ದೆ. ಇವ್ರು ಯಾವುದಾದ್ರೂ ಕೊಟ್ಟಿಗೆ ಗೊಬ್ಬರ ತಂದಿದ್ದಾರೆ ಹೊರಗಡೆಯಿಂದ, ಡಿಕಾಂಪೋಸ್ ಮಾಡಿಸಿ ಕೊಡಿಸಿದ್ದೀನಿ ಡಾಕ್ಟರ್ ಸೈಲಲ್ಲಿ. ಸೊ ಎಲ್ಲ ಫಾಲೋಅಪ್ ಮಾಡ್ಕೊಂಬಂದಿದ್ದಾರೆ. ಮತ್ತು ನೀರು ಮಾತ್ರ ಹೆವಿ ಕೊಡ್ತಾಯಿದ್ರು ಮೊದಲು, ಅದನ್ನು ನಾನು ಬೇಡ ಅಂತೇಳಿ ಇವತ್ತು ನೀರನ್ನು ಅವಾಯ್ಡ್ ಮಾಡಿಸಿ ಎಲ್ಲ ಒಂದು ಲೆವೆಲಿಗೆ ಬಂದಿದೆ. ಈಗ 4 ವರ್ಷಕ್ಕೆಲ್ಲ ಉತ್ತಮವಾಗಿ ಫಸಲು ಬರ್ತಾ ಇದೆ. ಸೊ ಇನ್ನೂ ಬರಬೇಕು, ಇನ್ನೂ ಹೆಚ್ಚಿಗೆ ಬರಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಹೇಳ್ತಿರ್ತಾರೆ ವ್ಯವಸಾಯದಲ್ಲಿ ನಾನು ತುಂಬ ಲಾಸ್ ಅಂತ. ನಾನು ಹೇಳ್ತೇನೆ, ಸಂತೃಪ್ತಿಯಾಗಿ ಹೇಳ್ತಾ ಇದ್ದೀನಿ, ಒಳ್ಳೆ ಮನಸ್ಸಿಂದ ಹೇಳ್ತಾ ಇದ್ದೀನಿ, ನಾನು ವ್ಯವಸಾಯದಲ್ಲಿ ಸಕ್ಸಸ್ ಆಗಿದ್ದೀನಿ ಸರ್. ವ್ಯವಸಾಯದಲ್ಲಿ ಖಂಡಿತ ಸಕ್ಸಸ್ ಆಗಿದ್ದೀನಿ ನಾನು. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಮೇಡಮ್ ಧನ್ಯವಾದ.